ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರತಿಯೊಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಅವರವರದೇ ಆದಂತಹ ಸಮಸ್ಯೆಗಳು ಮತ್ತು ಒತ್ತಡಗಳು ಇದ್ದೇ ಇರುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಇರುವಂತಹ ಒತ್ತಡಗಳು ಮತ್ತು ಸಮಸ್ಯೆಗಳು ಬೇರೆ ರಾಜ್ಯದ ನೌಕರರಿಗೆ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರನೇ ಈ ವಿಡಿಯೋ. ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನುಭವಿಸ್ತಾ ಇರ್ತಕ್ಕಂಥ ಏನು ಒತ್ತಡಗಳಿದೆ, ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಒಂದೊಂದಾಗಿ ಪಾಯಿಂಟ್ ವೈಸ್ ನಿಮಗೆ ಮಾಹಿತಿನ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ನೌಕರರು ಅನುಭವಿಸ್ತಾ ಇರ್ತಕ್ಕಂಥ ಒತ್ತಡಗಳಲ್ಲಿ ಮೊದಲನೆಯದು, ರಾಜ್ಯದ ಜನಸಂಖ್ಯೆ 3 ಕೋಟಿ ಇರುವ ಸಂದರ್ಭದಲ್ಲಿ 7.23 ಲಕ್ಷ ನೌಕರರ ಹುದ್ದೆಗಳು ಮಂಜೂರಾಗಿದ್ದು, ಇದೀಗ ಜನಸಂಖ್ಯೆ 7 ಕೋಟಿಗೆ ಹೆಚ್ಚಳವಾದರೂ ನೌಕರರು ಹೆಚ್ಚಳ ಆಗಿಲ್ಲ. ಅಲ್ಲದೆ ಇರುವ ಹುದ್ದೆಗಳಲ್ಲೂ 2.76 ಲಕ್ಷ ಹುದ್ದೆಗಳು ಖಾಲಿ ಇವೆ. ಕೇವಲ 4.95 ಲಕ್ಷ ನೌಕರರು ಸೇವೆ ಸಲ್ಲಿಸುತ್ತಿರುವುದರಿಂದ ಕಾರ್ಯನಿರತ ನೌಕರರ ಮೇಲೆ ಭಾರೀ ಪ್ರಮಾಣದ ಒತ್ತಡವಿದೆ. ಹಾಗೆ ಎರಡನೇ ಅಂಶ ನೋಡಿ, ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ನೂತನ ಜಿಲ್ಲೆ ಮತ್ತು ತಾಲೂಕುಗಳ ರಚನೆಯಾಗಿದ್ದು, ಅದಕ್ಕೆ ಪೂರಕವಾಗಿ ಸರ್ಕಾರಿ ಹುದ್ದೆಗಳನ್ನು ಹೆಚ್ಚಳ ಮಾಡಿಲ್ಲ. ಸೊ ಹೊಸದಾಗಿ ಜಿಲ್ಲೆ ಮತ್ತು ತಾಲೂಕುಗಳು ರಚನೆಯಾದರೆ ಅಲ್ಲಿ ಆದಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲೆಲ್ಲ ಸಪ್ರೇಟ್ ಹುದ್ದೆಗಳಿಗೆ ನೌಕರರು ಬೇಕಾಗ್ತಾರೆ. ಆದರೆ ಇರುವಂಥ ನೌಕರರನ್ನೇ ಅಡ್ಜಸ್ಟ್ ಮಾಡಿ ಅಲ್ಲಿ ಕೆಲಸವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು ಒಂದು ಒತ್ತಡ ಅಂತಲೇ ಹೇಳ್ಬೋದು. ಹಾಗೆ ರಾಜ್ಯದ ಬಜೆಟ್ ಗಾತ್ರವು ವರ್ಷದಿಂದ ವರ್ಷಕ್ಕೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅಂತೆಯೇ ಯೋಜನೆಗಳು ಜಾರಿ ಆಗ್ತಾ ಇವೆ. ಎಲ್ಲ ಹೆಚ್ಚಿನ ಹೊರೆಯನ್ನು ಇರುವ ನೌಕರರೇ ಹೊರಬೇಕಾಗಿದೆ. ಮತ್ತು ನೋಡಿ, ಬೇರೆ ಬೇರೆ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಸಂದರ್ಭಗಳಲ್ಲಿ ಜನತೆಗೆ ಕೊಟ್ಟ ಭರವಸೆಯಂತೆ ಯೋಜನೆಗಳನ್ನು ರೂಪಿಸ್ತಾರೆ. ಆ ಯೋಜನೆಗಳನ್ನು ಸೃಜಿಸಿ ಜಾರಿಗೊಳಿಸುವ ಗುರುತರ ಜವಾಬ್ದಾರಿ ಕೂಡ ಹೆಚ್ಚಾಗ್ತಾ ಇದೆ ಸರ್ಕಾರಿ ನೌಕರರಿಗೆ. ಈ ಯೋಜನೆಗಳಿಗೆ ತಕ್ಕಂತೆ ಹುದ್ದೆಗಳನ್ನು ಸೃಜಿಸದೇ ಇರುವುದು ಸಮಸ್ಯೆ ಆಗ್ತಾ ಇದೆ. ಸೊ ಇರುವ ನೌಕರರಿಗೆ ಮಾಡಬೇಕಾದಂತಹ ಒಂದು ಬಹಳ ದೊಡ್ಡ ಒತ್ತಡ ಇದಾಗ್ತಾ ಇದೆ. ಹಾಗೆ ಕೇಂದ್ರ ಸರ್ಕಾರ ಕೂಡ ಜನರಿಗೆ ತಲುಪಿಸುವ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು, ಈ ಕೆಲಸವನ್ನು ರಾಜ್ಯದ ನೌಕರರೇ ಪೂರೈಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರವು ಕೂಡ ಹಲವಾರು ಯೋಜನೆಗಳನ್ನು ಸಾಮಾನ್ಯ ಜನರಿಗೋಸ್ಕರ ತರ್ತಾ ಇದೆ. ಸೊ ಅದನ್ನು ಕೂಡ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ನೌಕರರ ಕರ್ತವ್ಯನೇ ಆಗಿದೆ ಸ್ನೇಹಿತರೆ. ಸೊ ಇಲ್ಲೂ ಕೂಡ ಒತ್ತಡ ಬೀಳ್ತಾ ಇದೆ. ಪ್ರತಿ ವರ್ಷ ಬಜೆಟ್ನಲ್ಲಿ ವಿವಿಧ ಇಲಾಖೆಗಳಿಗೆ ತೆರಿಗೆ ಸಂಗ್ರಹದ ಗುರಿ ನಿಗದಿ ಮಾಡಲಾಗುತ್ತಾ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಹಾಗೆ ಆಡಳಿತ ಸುಧಾರಣಾ ಆಯೋಗದ 2ನೇ ವರದಿಯ ಪ್ರಕಾರ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ನೌಕರರ ಸಂಖ್ಯೆ ಹೆಚ್ಚಳಕ್ಕೆ ಖಾಲಿ ಹುದ್ದೆಗಳ ಭರ್ತಿಗೆ ಶಿಫಾರಸು ಮಾಡಬೇಕಿತ್ತು. ಆದರೆ ಮಂಜೂರಾದ ಹುದ್ದೆಗಳಲ್ಲಿ ಕೆಲ ಹುದ್ದೆ ಕಡಿತಕ್ಕೆ ಮರು ಹೊಂದಾಣಿಕೆಗೆ ವರದಿ ನೀಡಿದೆ. ಇದು ಆಡಳಿತದಲ್ಲಿನ ವಾಸ್ತವಾಂಶ ತಿಳಿಯದೆ ಮಾಡಿದ ಎಡವಟ್ಟು ಆಗಿರುತ್ತೆ. ಪ್ರತಿ ವರ್ಷ ಬಜೆಟ್ ಮಂಡನೆಗೆ ಮುನ್ನ ಇಲಾಖೆಯ ಪೂರಕ ಮಾಹಿತಿ ಸಂಗ್ರಹಿಸಿ ಸ್ಥಿತಿಗತಿಗಳ ಬಗ್ಗೆ ವರದಿ ಮಾಡಲಾಗುತ್ತೆ. ಅಂತೆಯೇ ಬಜೆಟ್ನಲ್ಲಿ ನಿಗದಿ ಮಾಡುವ ಗರಿಷ್ಠ ಮಿತಿ ತಲುಪುವ ಹೊಣೆಗಾರಿಕೆ ನೌಕರರ ಮೇಲಿರುತ್ತೆ. ಸೊ ನೌಕರರು ಇಲಾಖೆಗಳ ಸೇವೆಯ ಜೊತೆಗೆ ಪ್ರಾಕೃತಿಕ ವಿಕೋಪದ ಸಂದರ್ಭಗಳಲ್ಲಿ ಜೀವದ ಹಂಗು ತೊರೆದು ಕೆಲಸವನ್ನು ಮಾಡ್ತಾರೆ. ಅಲ್ಲದೆ ಕಾಲಕಾಲಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತು ಜಾತಿ ಸಮೀಕ್ಷೆ, ಜನಗಣತಿಯಂತಹ ಕೆಲಸಗಳನ್ನು ಕೂಡ ನೌಕರರೇ ಮಾಡಬೇಕಾಗಿರೋದ್ರಿಂದ, ಅದರಲ್ಲೂ ಇರುವಂಥ ನೌಕರರೇ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಬಹಳ ಒತ್ತಡ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಬೀಳ್ತಾ ಇರ್ತಕ್ಕಂಥದ್ದು. ಈ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳನ್ನು ಕೇಳಿಕೊಂಡು ಅದನ್ನು ಪಡ್ಕೊಳ್ಳೋದಕ್ಕೆ ಒಂದಷ್ಟು ಹೋರಾಟಗಳ ಪ್ರತಿಭಟನೆಗಳನ್ನು ಮಾಡಿಕೊಂಡು ಇರುವಂಥ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಹೋಗ್ತಾ ಇದ್ದೀರಾ. ಸೊ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಮ್ಮ ಸರ್ಕಾರಿ ನೌಕರರು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಒತ್ತಡಗಳ ನಿವಾರಣೆಯನ್ನು ಸರ್ಕಾರ ಯಾವಾಗ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ.
ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.